ಎಲ್ಲರಿಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ತರಗತಿಯಲ್ಲಿ ನಾನು ಒಂದು ಕಥೆಯನ್ನ ಹೇಳ್ತೀನಿ. ತಲಕಾಡು ಹೆಸರು ಕೇಳಿದಿರಲ್ವಾ? ಆ ತಲಕಾಡಿಗೆ ತಲಕಾಡು ಅಂತಕ್ಕಂಥ ಹೆಸರು ಹೇಗ್ ಬಂತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪೂರ್ವದಲ್ಲಿ ವಸಿಷ್ಠ ಅಂತಕ್ಕಂಥ ಒಬ್ಬ ವಂಶಕ್ಕೆ ಸೇರಿರ್ತಕ್ಕಂಥ ಸುದತ್ತ ಮುನಿ ಅಥವಾ ಸುದತ್ತ ಅಂತಕ್ಕಂಥ ಒಬ್ಬ ಬ್ರಾಹ್ಮಣನಿದ್ದ. ಆ ಬ್ರಾಹ್ಮಣನಿಗೆ ಏನಾಗುತ್ತೆ, ಸಂಸಾರಿಕ ಜೀವನದಲ್ಲಿ ಜಿಗುಪ್ಸೆಯನ್ನ ಹೊಂದಿ ಕಾಶಿಯ ವಿಶ್ವನಾಥನನ್ನ ಕುರಿತು ಏನ್ ಮಾಡ್ತಾರೆ, ತಪಸ್ಸನ್ನ ಮಾಡ್ತಾರೆ. ಆಗ ಅವನು ತುಂಬಾ ಬ್ರಾಹ್ಮಣ ಅಲ್ವಾ, ಫಸ್ಟ್ನೇ ತುಂಬಾ ವೇದಶಾಸ್ತ್ರ ಪಾರಂಗತನಾಗಿರ್ತಾನೆ. ಅವನ ಜೊತೆ ಒಂದು ಶಿಷ್ಯ ವೃಂದನೆ ಇರುತ್ತೆ. ಆಗ ಕಾಶಿಯ ವಿಶ್ವೇಶ್ವರನನ್ನ ಪ್ರಾರ್ಥಿಸಿದ್ರಿಂದಾಗಿ ಅವನಿಗೆ ವಿಶ್ವನಾಥ ಅಂದ್ರೆ ಶಿವ ಪ್ರತ್ಯಕ್ಷನಾಗ್ಬಿಟ್ಟು ಯಾಕೆ ನೀನು ತಪಸ್ಸನ್ನ ಮಾಡಿದ್ದು ಅಂತೇಳಿ ಕೇಳ್ತಾನೆ. ಆಗ ಅವನು ಏನ್ ಹೇಳ್ತಾನೆ, ನನಗೆ ಈ ಮಾನವ ಜನ್ಮ ಸಾಕು, ನಾನು ಮೋಕ್ಷವನ್ನ ಪಡಿಬೇಕು, ಹಾಗಾಗಿ ನಾನು ತಪಸ್ಸನ್ನ ಮಾಡಿ ಘೋರವಾದಂತಹ ತಪಸ್ಸನ್ನ ಅಂತೇಳಿ ಹೇಳ್ತಾನೆ. ಆಗ ಶಿವ ಹೇಳ್ತಾನೆ, ಸರಿ ಇಲ್ಲಿ ಮೋಕ್ಷವ ದೊರೆಯುತ್ತೆ, ಆದ್ರೆ ನಿನಗೆ ಇಲ್ಲಿ ಮೋಕ್ಷ ದೊರೆಯೋದಿಲ್ಲ, ಕಾಶಿಯಲ್ಲಿ ನಿನಗೆ ಮೋಕ್ಷ ದೊರೆಯೋದಿಲ್ಲ. ನೀನು ಇಲ್ಲೇ ದಕ್ಷಿಣಕ್ಕೆ ಹೋದ್ರೆ ಸಹಸ್ರಾರು ಮೈಲಿ ದೂರದಲ್ಲಿ ಒಂದು ದಕ್ಷಿಣ ಕಾಶಿ ಅಂತಕ್ಕಂಥ, ಆಗಿನ ಕಾಲದಲ್ಲಿ ಅದನ್ನ ಅದು ಗಜಾರಣ್ಯಪುರ ಅಂತೇಳಿ ಕರೀತಾರೆ. ಆ ಒಂದು ಕ್ಷೇತ್ರ ನಿನ್ಗೆ ಅಲ್ಲಿ ಸಿಗುತ್ತೆ, ನೀನು ಅಲ್ಲಿಗೆ ಹೋಗು, ಅಲ್ಲಿ ನಿನಗೆ ಏನಾಗುತ್ತೆ ಮೋಕ್ಷ ದೊರೆಯುತ್ತೆ ಅಂತ ಹೇಳ್ಬಿಟ್ಟು ಶಿವ ಅಪ್ರತ್ಯಕ್ಷನಾಗ್ತಾನೆ. ಆಗ ಈತ ಏನ್ ಮಾಡ್ತಾನೆ, ತನ್ನ ಜೊತೆ ಸಾವಿರಾರು ಜನ ಶಿಷ್ಯರಿದ್ರಲ್ಲ, ಆ ಶಿಷ್ಯರನ್ನೆಲ್ಲ ಕರ್ಕೊಂಡು ಇವನು ದಕ್ಷಿಣದ ಕಡೆ ಹೊರಡ್ತಾನೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇರ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಆನೆಗಳ ಹಿಂದಿಗೆ ಈ ಸುದತ್ತ ಅಂತಕ್ಕಂಥ ಬ್ರಾಹ್ಮಣ ಹಾಗೇನೆ ಅವನ ಶಿಷ್ಯರಿಂದ ಎಲ್ಲರೂ ಕಾಡಾನೆಗಳ ದಾಳಿಗೆ ತುತ್ತಾಗಿ ಮರಣವನ್ನ ಹೊಂದಬೇಕಾದ್ರೆ ಆನೆ 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 ಅಂತೇಳಿ ಏನ್ ಮಾಡ್ತಾ ಇರ್ತಾರೆ, ಪುನರುಚ್ಚರಣೆ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಅವರೆಲ್ಲರೂ ಕೂಡ ಆನೆಗಳಾಗಿನೇ ಮತ್ತೆ ಜನ್ಮವನ್ನ ತಾಳ್ತಾರೆ. ಆನೆಗಳಾಗಿ ಜನ್ಮವನ್ನ ತಾಳಿ ಆ ಕಾಡಿನಲ್ಲಿಯೇ ಒಂದು ವೃಕ್ಷ ಇರುತ್ತೆ. ಆ ವೃಕ್ಷಕ್ಕೆ ಏನ್ ಮಾಡ್ತಾ ಇರುತ್ತೆ, ಆ ಆನೆಯ ರೂಪದಲ್ಲಿರ್ತಕ್ಕಂಥ ಈ ಸುದತ್ತ ಪ್ರತಿದಿನನೂ ಆ ಗೋಕರ್ಣ ತೀರ್ಥ ಅಂತೇಳಿ ಇರುತ್ತೆ, ಆ ಗೋಕರ್ಣ ತೀರ್ಥದಲ್ಲಿ ಸ್ನಾನ ಮಾಡ್ಕೊಂಡು ಒಂದಿಷ್ಟು ಹೂಗಳನ್ನ ತೆಗೆದುಕೊಂಡ್ಬಂದು ಆ ಮರದ ಬುಡಕ್ಕೆ ಹಾಕ್ತಾ ಇರುತ್ತೆ. ಯಾವಾಗ ಪ್ರತಿದಿನ ಆನೆ ಹೀಗೆ ಮಾಡ್ತಾ ಇರುತ್ತೆ. ಆಗ ಆ ಹೊಲದಲ್ಲಿ ಇಬ್ರು ಬೇಟೆಗಾರರು ಬರ್ತಾರೆ, ತಲ ಮತ್ತೆ ಕಾಡ ಅಂತೇಳಿ ಇಬ್ರು ಬೇಟೆಗಾರರು ಬರ್ತಾರೆ. ಆ ಬೇಟೆಗಾರರು ಬಂದು ಗಮನಿಸ್ತಾರೆ, ಆನೆ ಯಾಕೆ ಈ ಬುಡದ ಹತ್ತಿರ ನೀರು ತಂದು ಹಾಕುತ್ತಲ್ಲ ಪ್ರತಿದಿನ, ಏನಿರ್ಬೋದು ಅಂತೇಳಿ ಆ ಬುಡದ ಹತ್ತಿರ ಹೋಗ್ತಾರೆ. ಆಗ ಆ ಬುಡದಲ್ಲಿ ಏನಿರ್ಬೋದು ನೋಡೋಣ ಅಂತ ಹೇಳ್ಬಿಟ್ಟು ಆ ಬುಡವನ್ನ ಕತ್ತರಿಸೋಕೆ ಕೊಡ್ಲಿಯನ್ನ ಹಾಕ್ತಾರೆ. ಕೊಡ್ಲಿಯನ್ನ ಹಾಕಿದ ತಕ್ಷಣ ಆ ಬುಡದಿಂದ ಏನಾಗುತ್ತೆ, ರಕ್ತ ಚಿಮ್ಮಿ ಬಿಡುತ್ತೆ. ಆಗ ಅವ್ರಿಗೆ ಗಾಬರಿ ಆಗ್ಬಿಡುತ್ತೆ, ಅಯ್ಯೋ ಇದೇನೋ ಬುಡದಿಂದ ರಕ್ತ ಚುಮ್ತಾ ಇದೆಯಲ್ಲ, ಏನಿರ್ಬೋದು ಅಂತೇಳಿ ಅವ್ರಿಗೆ ಏನಾಗುತ್ತೆ, ಆಶ್ಚರ್ಯ ಆಗುತ್ತೆ. ಹಾಗೆ ಮೂರ್ಛೆ ತಪ್ಪಿ ಬಿಡ್ತಾರೆ ಆ ರಕ್ತವನ್ನ ನೋಡಿ. ಆಗ ಆ ಬುಡದಲ್ಲಿ ಒಂದು ಶಿವಲಿಂಗ ಇರುತ್ತೆ ಒಳಗೆ. ಆ ಶಿವಲಿಂಗದ ಸೈಡ್ ಒಂದು ಈ ತರ ಹಣೆಯ ಭಾಗಕ್ಕೆ ಕೊಡಲಿಯನ್ನ ಹಾಕಿರ್ತಾರೆ. ಆಗ ಅವ್ರು ಮೂರ್ಛೆ ಬಿದ್ದಾಗ ಆ ಶಿವ ಹೇಳ್ತಾನಂತೆ, ಆ ಶಿವ ಏನಂತ ಹೇಳ್ತಾನೆ, ನೀವು ಗಾಬರಿ ಪಡ್ಬೇಡಿ, ನಿಮ್ಮನ್ನ ಏನು ನಾನು ಮಾಡೋದಿಲ್ಲ. ನೀವು ಏನ್ ಮಾಡ್ಬೇಕು, ನೀವು ಇವಾಗ ಏನ್ ಮಾಡ್ಬೇಕು, ನನಗೆ ಈ ಬೂರುಚಕ ಮರ ಅಂತೇಳಿ ಬರುತ್ತೆ, ಆ ಮರದಲ್ಲಿ ಇರ್ತಕ್ಕಂಥ ಹಣ್ಣುಗಳನ್ನ ಎಲೆಗಳನ್ನ ಚೆನ್ನಾಗಿ ಅರೆದ್ಬಿಟ್ಟು ಔಷಧಿಯನ್ನಾಗಿ ಮಾಡಿ ನನ್ನ ಈ ಒಂದು ಗಾಯ ಆಗಿರ್ತಕ್ಕಂಥ ಸ್ಥಳಕ್ಕೆ ಇಡಿ. ಆಗ ರಕ್ತಸ್ರಾವ ನಿಂತು ಒಂದು ಹಾಲು ಹರಿಯುತ್ತೆ. ಆ ಹಾಲನ್ನ ನೀವು ಪಾನ ಮಾಡಿ ಅಂದ್ರೆ ಕುಡಿಯಿರಿ, ನೀವು ಪ್ರಥಮ ಗಣರಾಜ್ಯರಾಗ್ತೀರಾ. ಅಂದ್ರೆ ಪ್ರಥಮ ಗಣರಾಜ್ಯ ಅಂದ್ರೆ ಪ್ರಥಮವಾಗಿ ಪೂಜೆ ನಿಮಗೆ ಸಲ್ಲುತ್ತೆ ಅಂತೇಳಿ ಆ ರೀತಿ ಹಾಕ್ತೀರಾ ಅಂತೇಳಿ ಆ ಕನಸಿನಲ್ಲಿ ಬಂದ್ಬಿಟ್ಟು ಅಂದ್ರೆ ಆ ಮೂರ್ಛೆ ತಪ್ಪಿದಾಗ ಶಿವ ಆ ರೀತಿ ಬಂದವರಿಗೆ ಹೇಳ್ತಾರೆ. ಆಗ ಮೂರ್ಛೆ ತಳೆಯುತ್ತೆ, ಎದ್ದೇಳ್ತಾರೆ. ಹೌದಲ್ವಾ, ನಾನು ಕನಸಿನ ಶಿವ ಈ ರೀತಿ ಹೇಳಿದ
ಹೇಳಿದ್ನಲ್ವಾ ಅಂತ ಹೇಳ್ಬಿಟ್ಟು ಆ ತಲಾ ಮತ್ತೆ ಕಾಡ ಇಬ್ರು ಏನ್ ಮಾಡ್ತಾರೆ ಅಲ್ಲಿ ಸುರಿತಾ ಇದ್ದಂತ ದೇವರು ಹೇಳಿದ್ನಲ್ವಾ ಅದೇ ರೀತಿ ಶಿವ ಹೇಳ್ದಂಗ್ ಮಾಡ್ತಾರ. ಹಣ್ಣು ಕಾಯಿಗಳನ್ನೆಲ್ಲ ಚೆನ್ನಾಗಿ ಹರಿದ್ಬಿಟ್ಟು ಅಲ್ಲಿಗೆ ಇಡ್ತಾರೆ, ಗಾಯ ಆಗಿದಂತ ಸ್ಥಳಕ್ಕೆ ಆ ಔಷಧಿಯನ್ನ ಇಡ್ತಾರೆ. ಆಗ ಔಷಧಿಯನ್ನ ಇಟ್ಟಾಗ ಅಲ್ಲಿ ರಕ್ತಸ್ರಾವ ನಿಲ್ಲುತ್ತೆ. ರಕ್ತಸ್ರಾವ ನಿಂತ ಏನಾಗುತ್ತೆ, ಹಾಲು ಬರುತ್ತೆ. ಆಗ ಹಾಲನ್ನ ಇವರಿಬ್ರು ಪ್ರಸಾದ ಅನ್ನೋ ರೀತಿ ಪಾನ ಮಾಡ್ತಾರೆ, ಅಂದ್ರೆ ಕುಡಿತಾರೆ. ಕುಡಿದಾಗ ಅವರು ಏನಾಗುತ್ತೆ, ಅವರು ಪ್ರಥಮ ಗಣರಾಜ್ಯರು ಆಗ್ತಾರೆ. ಅದೇ ತರ ಏನಾಗುತ್ತೆ, ಈ ಗಜ ಬರ್ತಾ ಇತ್ತಲ್ಲ, ಆನೆ ಬರ್ತಿತ್ತಲ್ಲ ಸುದತ್ತ, ಆ ಆನೆ ಏನ್ ಮಾಡುತ್ತೆ, ನೋಡುತ್ತೆ ಏನಪ್ಪಾ ಹಾಲು ಸುರಿತಾ ಇದೆಯಲ್ಲ ಶಿವನ ಹಣೆಯಿಂದ ಅಂತೇಳಿ ಆ ಲಿಂಗದ ಹಣೆಯಲ್ಲಿ ಹಾಲು ಸುರಿತಾರೆ. ಆಗ ಅದನ್ನ ನೋಡ್ಬಿಟ್ಟ ಆ ಗಜನ್ ಏನ್ ಮಾಡುತ್ತೆ, ಸೊಂಡೆಯಿಂದ ಹಾಲನ್ನ ಕುಡಿದ್ಬಿಡು. ಆಗ ಹಾಲನ್ನ ಕುಡಿದ್ರಿಂದಾಗಿ ಏನಾಗ್ತಾನೆ, ಅವನು ಮುಕ್ತಿಯನ್ನ ಪಡಿತಾನೆ, ಮತ್ತೆ ಮನುಷ್ಯನಾಗ್ತಾನೆ. ಮನುಷ್ಯನಾಗಿ ಅವನು ಏನ್ ಮಾಡ್ತಾನೆ, ಮೋಕ್ಷವನ್ನ ಪಡ್ಕೊಳ್ತಾನೆ. ಅವನು ಅಲ್ಲಿ ತುಂಬಾ ಅಂದ್ರೆ ಅಲ್ಲಿ ಆನೆಗಳ ಒಂದು ಹಿಂದೆ ಅಲ್ಲಿ ಇದ್ದಿದ್ರಿಂದಾಗಿ ಅದನ್ನ ಗಜಾರಣ್ಯ ಕ್ಷೇತ್ರ ಅಂತಲೂ ಕೂಡ ಕರೀತಾರೆ. ತಲಕಾಡನ್ನ ಹಿಂದೆ ಗಜಾರಣ್ಯ ಕ್ಷೇತ್ರ ಅಂತಲೂ ಕರೀತಾ ಇದ್ರು. ಆನಂತರ ಈ ತಲಾಕಾಡ ಇರ್ತಕ್ಕಂಥ ಈ ಬೇಡರು ಅಲ್ಲಿ ಇದ್ದಿದ್ರಿಂದಾಗಿ ಅದಕ್ಕೆ ತಲಾಕಾಡು ಅಂತೇಳಿ ಹೆಸರು ಬಂತು ಅಂತೇಳಿ ಈ ತಲಕಾಡಿಗೆ ಹೆಸರು ಬಂತು ಅಂತೇಳಿ ಹೇಳ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ತಲಕಾಡಿಗೆ ಯಾವ ರೀತಿ ತಲಕಾಡು ಅಂತೇಳಿ ಹೆಸರು ಬಂತು ಅಂತೇಳಿ ಗೊತ್ತಾಯ್ತಲ್ವಾ? ಗೊತ್ತಾಯ್ತಾ ಮಕ್ಕಳ? ಹಾಗಾದ್ರೆ ನಾನು ಇವಾಗ ಇಲ್ಲಿ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳನ್ನ ಚಿತ್ರಗಳನ್ನ ತೋರಿಸ್ತಾ ಹೋಗ್ತೀನಿ ಮಕ್ಕಳ. ನೀವು ಅವು ಯಾವ ಕ್ಷೇತ್ರಗಳು ಅನ್ನೋದನ್ನ ಗುರುತಿಸ್ಬೇಕು. ಗುರುತಿಸ್ತೀರಲ್ವಾ? ನೋಡಿ ಮಕ್ಕಳ, ಹಾಗಾದ್ರೆ ಯಾರಾದ್ರೂ ಒಬ್ರು ಹೇಳ್ಬೇಕು, ಇದು ಯಾವುದು ಪ್ರೇಕ್ಷಣೀಯ ಸ್ಥಳ? ಏನು ಮಹೇಶ? ಮೈಸೂರಿನ ಅರಮನೆ. ವೆರಿ ಗುಡ್. ಇನ್ನೊಂದು ಚಿತ್ರ ಮಕ್ಕಳ ಹೇಳಪ್ಪ. ಹಂಪಿಯಲ್ಲಿ ಬರ್ತಕ್ಕಂಥ ಕಲ್ಲಿನ ರಥ, ಹೌದಲ್ವಾ? ಹಾಗಾದ್ರೆ ನೀವು ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿದೀರಾ ಅಂತೇಳಿ ಆಯ್ತು, ಹೌದಲ್ವಾ? ಹಾಗಾದ್ರೆ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳನ್ನ ಹೆಸರಿಸಿ ನೋಡೋಣ. ಈಗ ಎರಡು ಹೇಳಿದ್ರಿ, ಮೈಸೂರು ಹೇಳಿದ್ರಿ, ಹಂಪಿ ಹೇಳಿದ್ರಿ, ಹಾಗೆ ನೆಕ್ಸ್ಟ್ ಇನ್ಯಾವುದಿದೆ ಹೇಳಿ ನೋಡೋಣ. ಒಬ್ಬೊಬ್ಬರೇ ನಿಂತ್ಕೊಂಡು ಹೇಳ್ಬೇಕು. ಹೇಳಪ್ಪ. ಉಡುಪಿ ಶ್ರೀಕೃಷ್ಣನ ಮೂರ್ತಿ ಇರ್ತಕ್ಕಂಥ ಸ್ಥಳ. ವೆರಿ ಗುಡ್. ಗೋಕರ್ಣ, ಹೌದಾನೆ, ಆತ್ಮಲಿಂಗ ಇರ್ತಕ್ಕಂಥ ಸ್ಥಳ. ಹೇಳಪ್ಪ. ಬೇಲೂರು, ಹಳೆಬೀಡು, ಹೌದಾನೆ, ಹೊಯ್ಸಳರ ಕಾಲದ ಪ್ರಖ್ಯಾತಿ ವಾಸ್ತುಶಿಲ್ಪವನ್ನ ಹೊಂದಿರ್ತಕ್ಕಂಥ ದೇವಾಲಯಗಳಿದ್ದಾವೆ. ಹಾಗೇನೆ ಶೃಂಗೇರಿ, ಶಾರದಾಂಬ ದೇವಸ್ಥಾನ, ವಿದ್ಯಾ ಅಧಿದೇವತೆ ಆಗಿರ್ತಕ್ಕಂಥ ಶಾರದಾಂಬೆ ಇರ್ತಕ್ಕಂಥ ದೇವಸ್ಥಾನ. ಹಾಗೇನೆ ಯಾಣ, ಹೌದಾನೆ, ಕಲ್ಲಿನಲ್ಲಿ ಇರ್ತಕ್ಕಂಥ ಏನು ಪದರು ಶಿಲೆ ಇರ್ತಕ್ಕಂಥ ಒಂದು ಸ್ಥಳ. ಹೌದಾನೆ, ಈ ರೀತಿ ನಾವು ಹಲವಾರು ಸ್ಥಳಗಳಿಗೆ ನಾವು ಭೇಟಿಯನ್ನ ನೀಡಿದ್ದೀವಿ ಮಕ್ಕಳು, ಹೌದಾನೆ. ನಾನು ಯಾಕೆ ಈಗ ಈ ಸ್ಥಳಗಳ ಬಗ್ಗೆ, ಹೌದಾನೆ, ಈ ಪ್ರವಾಸದ ಬಗ್ಗೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಾನು ಮಾಡಕ್ ಹೊರಟಿರೋ ಪಾಠನೂ ಕೂಡ ಒಂದು ಪ್ರವಾಸ ಸಾಹಿತ್ಯಕ್ಕೆ ಸೇರಿರ್ತಕ್ಕಂಥ ಒಂದು ಗದ್ಯ ಭಾಗ. ಯಾವುದು ಅಂದ್ರೆ ಈಗಾಗಲೇ ನಾನು ಹೇಳಿದೆ, ತಲಕಾಡಿನ ವೈಭವ. ಹೌದು, ತಲಕಾಡಿನ ವೈಭವ. ಹೌದಲ್ಲ ಮಕ್ಕಳ? ಹಾಗಾದ್ರೆ ಈ ತಲಕಾಡಿನ ವೈಭವ ಅಂತಕ್ಕಂಥ ಒಂದು ಗದ್ಯ ಭಾಗವನ್ನ ಬರೆದವರು ಯಾರು ಅಂತಂದ್ರೆ ಹಿರೇಮಲ್ಲೂರು ಈಶ್ವರನ್ ಅಂತ. ಯಾರು? ಹಿರೇಮಲ್ಲೂರು ಈಶ್ವರನ್. ಹಿರೇಮಲ್ಲೂರು ಈಶ್ವರನ್ ಅಂತಕ್ಕಂಥವ್ರು. ಇವರ ಒಂದು ಭಾವಚಿತ್ರವನ್ನ ತೋರಿಸ್ತೀನಿ ನೋಡಿ ಮಕ್ಕಳ. ನೋಡಿ, ಇದು ಹಿರೇಮಲ್ಲೂರು ಈಶ್ವರನ್ ಅವರ ಒಂದು ಭಾವಚಿತ್ರ. ನೋಡಿದ್ರಿ ಅಲ್ವಾ? ಹಾಗಾದ್ರೆ ಮಕ್ಕಳ, ಇವಾಗ ಹಿರೇಮಲ್ಲೂರು ಈಶ್ವರನ್ ಇವರ ಲೇಖಕರು, ಇವರ ಒಂದು ಪರಿಚಯವನ್ನ ಈಗ ನಾವು ಸಂದರ್ಶನದ ಮೂಲಕ ತಿಳ್ಕೊಳ್ಳೋಣ ಮಕ್ಕಳ. ಈ ಸಂದರ್ಶನ ಚಟುವಟಿಕೆಯನ್ನ ನಡೆಸಿಕೊಳ್ಳಲಿದ್ದಾರೆ ಚೇತನ್ ಮತ್ತೆ ಮಾನಸ. ಈ ವಿದ್ಯಾರ್ಥಿಗಳು ಅವರ ವೇದಿಕೆಗೆ ಆಹ್ವಾನಿಸಬೇಕಾಗಿ
ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ತೆ. ಸಿರಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಸಾಹಿತ್ಯದ ಹಿರೇಮಲ್ಲೂರೀಶ್ವರರವರು ಆಗಮಿಸಿದ್ದಾರೆ. ಈ ಎಲ್ಲ ವೀಕ್ಷಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಿರೇಮಲ್ಲೂರೀಶ್ವರರವರು ನೀವು ಜನಿಸಿದ ವರ್ಷ ಯಾವುದು? ನಾನು 11/1/1922ರಂದು ಜನಿಸಿದೆ. ನೀವು ಜನಿಸಿದ ಸ್ಥಳ ಯಾವುದು? ನಾನು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಗ್ರಾಮದಲ್ಲಿ ಜನಿಸಿದೆ. ಹಿರೇಮಲ್ಲೂರೀಶ್ವರರವರು ನೀವು ಯಾವ ಪದವಿಯನ್ನು ಪಡೆದಿದ್ದೀರಾ? ನಾನು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದೇನೆ. ಹಿರೇಮಲ್ಲೂರೀಶ್ವರರವರು ನೀವು ಎಲ್ಲೆಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸಿದ್ದೀರಾ? ನಾನು ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದೇನೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದಿದ್ದೇನೆ ಮತ್ತು ಕೆನಡಾದ ಯಾರ್ಕ್ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸಿದ್ದೇನೆ. ನೀವು ಕನ್ನಡದ ಸಾಹಿತ್ಯದ ಸಾರಸ್ವತ ಲೋಕಕ್ಕೆ ನೀಡಿರುವ ಕೊಡುಗೆಗಳು ಯಾವುವು? ವಿಷ ನಿಮಿಷಗಳು, ಭಾರತದ ಹಕ್ಕಿಗಳು, ಹಲ ದೇಕೋ, ರಾಜಾರಾಣಿ ದೇಕೋ, ತಾಯಿ ನೋಟ, ಶಿವನ ಬುಟ್ಟಿ. ನಿಮಗೆ ದೊರೆತಿರುವ ಪ್ರಶಸ್ತಿಗಳು ಯಾವುವು? ಹರಿಹರನ ಒಂದು ಕೃತಿಗೆ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ದೊರೆತಿದೆ. ಹಿರೇಮಲ್ಲೂರೀಶ್ವರರವರು ಚೆನ್ನಾಗಿ ಕವಿಕೃತಿ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಿರೇಮಲ್ಲೂರೀಶ್ವರರವರ ಒಂದು ಪರಿಚಯವನ್ನ ಸಂದರ್ಶನದ ಮೂಲಕ ಚೇತನ್ ಹಾಗೂ ಮಾನಸ ಅಂತಕ್ಕಂಥ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಹಾಗಾದ್ರೆ ಇವಾಗ ಹಿರೇಮಲ್ಲೂರು ಈಶ್ವರನ್ರವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ತಾನೆ? ಹಾಗಾದ್ರೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಉತ್ತರಿಸ್ತಾ ಹೋಗಿ ಮಕ್ಕಳು. ಹಿರೇಮಲ್ಲೂರು ಈಶ್ವರರವರು ಜನಿಸಿದ ವರ್ಷ ಯಾವುದು? ಯಾರು ಹೇಳ್ತೀರಾ? 11/1/1922. 11/1/1922ರಲ್ಲಿ ಜನಿಸಿದರು. ಹಿರೇಮಲ್ಲೂರು ಈಶ್ವರನ್ರವರು ಜನಿಸಿದ ಸ್ಥಳ ಯಾವುದು? ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ಜನಿಸಿದರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ಹಿರೇಮಲ್ಲೂರು ಈಶ್ವರನ್ರವರು ಜನಿಸಿದರು. ಹಿರೇಮಲ್ಲೂರು ಈಶ್ವರನ್ರವರು ಬರೆದ ಕೃತಿಗಳು ಯಾವುವು? ವಿಷ ನಿಮಿಷಗಳು, ಭಾರತದ ಹಕ್ಕಿಗಳು, ವಲಸೆ ಹೋದ ಕನ್ನಡಿಗರ ಕೃತಿ, ಹಲ, ಶಿವನ ಬುಟ್ಟಿ, ತಾಯಿ ನೋಟ. ವೆರಿ ಗುಡ್. ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಮಕ್ಕಳ. ಇಲ್ಲಿ ನಾನು ನಿಮಗೆ ಇದು ಯಾವುದು ತಲಕಾಡಿನ ವೈಭವ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಪ್ರವಾಸ ಸಾಹಿತ್ಯಕ್ಕೆ ಸೇರಿರ್ತಕ್ಕಂಥದ್ದು. ಯಾವುದು? ಪ್ರವಾಸ ಸಾಹಿತ್ಯ. ಯಾವುದು? ಪ್ರವಾಸ ಸಾಹಿತ್ಯ ಅಂತಕ್ಕಂಥದ್ದು. ಹಾಗಾದ್ರೆ ಏನು ಪ್ರವಾಸ ಸಾಹಿತ್ಯ ಅಂದ್ರೆ? ಅಂದ್ರೇನು? ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗುವುದು ಪ್ರವಾಸ. ಆ ಸಾಹಿತ್ಯವನ್ನು ಬರೆಯೋದಕ್ಕೆ ಪ್ರವಾಸ. ಸ್ವಲ್ಪ ಅದ್ರ ಬಂದಿದ್ದಾಳೆ ಇಲ್ಲಿ. ಪ್ರವಾಸ ಸಾಹಿತ್ಯ ಅಂದ್ರೆ ನಿರ್ದಿಷ್ಟವಾದ ಉದ್ದೇಶದಿಂದ, ಒಂದು ಉದ್ದೇಶವನ್ನು ಇಟ್ಕೊಂಡು, ನಿರ್ದಿಷ್ಟವಾದಂತಹ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಪ್ರವಾಸ ಮಾಡಿ ಅಲ್ಲಿ ಕೇಳಿದ, ನೋಡಿದ, ಅನುಭವಿಸಿದ ಅನುಭವಗಳನ್ನು, ಕಲೆ, ಸಾಹಿತ್ಯ, ಆಚಾರ, ವಿಚಾರಗಳನ್ನು ದಾಖಲಿಸುವ ಸಾಹಿತ್ಯವನ್ನೇ ನಾವೇಂತ ಕರಿತೀವಿ? ಪ್ರವಾಸ ಸಾಹಿತ್ಯ. ನಿರ್ದಿಷ್ಟ ಉದ್ದೇಶವನ್ನಿಟ್ಟುಕೊಂಡು ಪ್ರವಾಸ ಮಾಡಿ ಆ ಪ್ರವಾಸದ ಸಮಯದಲ್ಲಿ ನಾವು ಕೇಳಿದಂತಹ, ನೋಡಿದಂತಹ, ಅನುಭವಿಸಿದಂತಹ ಅನುಭವಗಳನ್ನ ಲಿಖಿತ ರೂಪದಲ್ಲಿ ದಾಖಲಿಸುವಂತಹ ಸಾಹಿತ್ಯವನ್ನೇ ನಾವೇಂತ ಕರಿತೀವಿ? ಪ್ರವಾಸ ಸಾಹಿತ್ಯ ಅಂತ ಹೇಳಿ ಹೇಳ್ತೀವಿ. ಅರ್ಥ ಆಯ್ತಾ? ಈ ಪ್ರವಾಸ ಸಾಹಿತ್ಯದಲ್ಲಿ ಪ್ರಮುಖವಾಗಿ ನಾವು 3 ವಿಧಗಳನ್ನ ನೋಡ್ತಾ ಹೋಗ್ತೀವಿ.
ಯಾವ್ಯಾವುದು ಅದು ಅಂತಂದ್ರೆ ಒಂದು ಸ್ಥಳೀಯ ಪ್ರವಾಸ ಸಾಹಿತ್ಯ, ಸ್ಥಳೀಯ ಪ್ರವಾಸ ಆಯ್ತಾ. ಅದೇ ರೀತಿ ಎರಡನೇದು ದೇಶೀಯ ಪ್ರವಾಸ, ಹಾಗೇನೆ ವಿದೇಶೀಯ ಪ್ರವಾಸ. ಅರ್ಥಾಗಿದೆಯಾ? ಸ್ಥಳೀಯ ಪ್ರವಾಸ ಸಾಹಿತ್ಯ ಇನ್ನೊಂದು ದೇಶೀಯ ಪ್ರವಾಸ ಸಾಹಿತ್ಯ, ಇನ್ನೊಂದು ವಿದೇಶೀಯ ಪ್ರವಾಸ ಸಾಹಿತ್ಯ ಅಂತೇಳಿ ನಾವು 3 ವಿಧಗಳನ್ನಾಗಿ ವಿಂಗಡಿಸ್ತಾ ಹೋಗ್ತೀವಿ ಮಕ್ಕಳ. ಮೊದಲಿಗೆ ನಾವು ಸ್ಥಳೀಯ ಪ್ರವಾಸ ಅಂದ್ರೆ ಏನು? ಸ್ಥಳೀಯವಾಗಿ ಅಂದ್ರೆ ನಮ್ಮ ಕರ್ನಾಟಕದ ಒಳಗೆ ಇರ್ತಕ್ಕಂಥ ಸ್ಥಳಗಳು ಏನಿದಾವು ಮತ್ತೆ ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತಕ್ಕಂಥ ಸ್ಥಳಗಳು ಸಾಕಷ್ಟು ಇದಾವೆ ಗೊತ್ತಾನೆ. ಆ ಸ್ಥಳಗಳಿಗೆ ನಾವು ಭೇಟಿಯನ್ನ ನೀಡಿದ್ರೆ, ಪ್ರವಾಸವನ್ನ ಕೈಗೊಂಡ್ರೆ ನಾವು ಅದನ್ನ ಸ್ಥಳೀಯ ಪ್ರವಾಸ ಕಥನ ಅಂತೇಳಿ ಕರಿತೀವಿ. ಹಾಗೇನೆ ನೆಕ್ಸ್ಟ್ ದೇಶೀಯ ಪ್ರವಾಸ ಕಥನ. ನಮ್ಮ ಭಾರತ ದೇಶದೊಳಗೆ ನಾವು ಪ್ರವಾಸವನ್ನ ಕೈಗೊಂಡ್ರೆ, ನಮ್ಮ ಇರ್ತಕ್ಕಂಥ ರಾಜ್ಯದ ಒಳಗೆ ನಾವು ಪ್ರವಾಸವನ್ನ ಕೈಗೊಂಡ್ರೆ ಅದನ್ನ ದೇಶೀಯ ಪ್ರವಾಸ ಕಥನ ಅಂತೇಳಿ ಕರಿತೀವಿ. ನಮ್ಮ ರಾಜ್ಯವನ್ನ ಬಿಟ್ಟು, ನಮ್ಮ ದೇಶವನ್ನ ಬಿಟ್ಟು ಫಾರಿನ್ ಟೂರ್ ಅಂತ ಹೇಳಿ ಹೇಳ್ತೀವಿ ಹೌದಾನೆ. ಅಮೆರಿಕ, ಇಂಗ್ಲೆಂಡ್, ಜಪಾನ್, ಚೀನಾ ಹೌದಾನೆ, ಅಲ್ಲಿಗೆಲ್ಲ ನಾವು ಪ್ರವಾಸವನ್ನ ಕೈಗೊಂಡದ್ದು ನಾವೇಂತ ಕರಿತೀವಿ? ದೇಶೀಯ ಪ್ರವಾಸ ಕಥನ ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಪ್ರಸ್ತುತ ನಿಮ್ಗೆ ಇರ್ತಕ್ಕಂಥ ತಲಕಾಡಿನ ವೈಭವ ಅಂತಕ್ಕಂಥ ಒಂದು ಗದ್ಯ ಭಾಗ ಯಾವ ಒಂದು ಪ್ರವಾಸ ಕಥನ ಸೇರಿದ ಮಕ್ಕಳ? ಸ್ಥಳೀಯ ಪ್ರವಾಸ. ಯಾವುದು? ಸ್ಥಳೀಯ ಪ್ರವಾಸ ಸಾಹಿತ್ಯ. ಗೊತ್ತಾನೆ. ಇದು ತಲಕಾಡು ಅನ್ನೋದು ನಮ್ಮ ಎಲ್ಲಿ ಬರುತ್ತೆ? ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನಲ್ಲಿ ಬರ್ತಕ್ಕಂಥದ್ದು ಗೊತ್ತಾನೆ. ಮೈಸೂರಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿ ತಲಕಾಡು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಅರ್ಥ ಆಗ್ತದೆ ಮಕ್ಕಳೇ? ಅದರಿಂದಾಗಿ ಇದು ಯಾವುದು? ಸ್ಥಳೀಯ ಪ್ರವಾಸ ಕಥನಕ್ಕೆ ಸೇರಿದೆ. ನಮ್ಮ ಕರ್ನಾಟಕದ ಒಳಗೆ ಬರ್ತಕ್ಕಂಥ ಒಂದು ಏನು ಸ್ಥಳ ಇದು. ನೆಕ್ಸ್ಟ್ ನೀವು 9th ಹೋದ್ರೆ ನಿಮಗೆ ಬೆಡಗಿನ ತಾಣ ಜಯಪುರ ಅಂತೇಳಿ ಇದೆ. ಜಯಪುರ ಎಲ್ಲಿ ಬರುತ್ತೆ? ರಾಜಸ್ಥಾನದಲ್ಲಿ ಬರ್ತಕ್ಕಂಥದ್ದು. ಹಾಗಾದ್ರೆ ಯಾವ ಪ್ರವಾಸ ಕಥನ ಸೇರಿದೆ? ದೇಶೀಯ ಪ್ರವಾಸ ಕಥನ ಸೇರಿದೆ. ಹೌದಾ? ರಾಜಸ್ಥಾನ ರಾಜ್ಯ ನಮ್ಮ ಭಾರತದ ಒಳಗೆ ಬರ್ತಕ್ಕಂಥದ್ದು, ಅಲ್ಲಿ ಸೇರ್ತಕ್ಕಂಥದ್ದು. ನೆಕ್ಸ್ಟ್ ನೀವು 10th ಹೋದ್ರೆ ಲಂಡನ್ ನಗರ ಅಂತೇಳಿ ಬರುತ್ತೆ. ಲಂಡನ್ ಇಂಗ್ಲೆಂಡ್ ನ ರಾಜಧಾನಿ ಲಂಡನ್ ಅಂತಕ್ಕಂಥದ್ದು. ಆ ಲಂಡನ್ ಅಂತಕ್ಕಂಥದ್ದು ಯಾವ ಪ್ರವಾಸ ಕಥನ ಸೇರಿದೆ? ವಿದೇಶೀಯ ಪ್ರವಾಸ ಕಥನ. ವಿದೇಶೀಯ ಪ್ರವಾಸ ಕಥನಕ್ಕೆ ಸೇರಿದೆ. ಅರ್ಥ ಆಯ್ತಾ ಮಕ್ಕಳ? ಹಾಗೆ ನಾವು ಮೊಟ್ಟ ಮೊದಲ ಒಂದು ಪ್ರವಾಸ ಕಥನವನ್ನ ನೋಡಿದ್ರೆ ಯಾರು ಬರ್ದಿದ್ದು? ಈಗ ನಾವು ನಿಮ್ಗೆ ಗೊತ್ತು ಮೊಟ್ಟ ಮೊದಲ ಶಾಸನ ಯಾವುದು ಅಂದ್ರೆ ಅಲ್ಮಿಡಿ ಶಾಸನ ಅಂತ ಹೇಳ್ತೀರಾ. ಮತ್ತೆ ಮೊಟ್ಟ ಮೊದಲ ಕೃತಿ ಯಾವುದು ಅಂತಂದ್ರೆ ಕವಿರಾಜ ಮಾರ್ಗ ಕೃತಿ ಅಂತ ಹೇಳ್ತೀರಾ. ಹಾಗೆ ಮೊಟ್ಟ ಮೊದಲ ಪ್ರವಾಸ ಸಾಹಿತ್ಯ ಯಾವುದು ಅಂತಂದ್ರೆ ದಕ್ಷಿಣ ಯಾತ್ರಾ ಚರಿತ್ರೆ ಅಂತೇಳಿ. ಯಾವುದು? ದಕ್ಷಿಣ ಯಾತ್ರಾ ಚರಿತ್ರೆ ಅಂತೇಳಿ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಅಂತಕ್ಕಂಥವ್ರು ಬರ್ದಿರ್ತಕ್ಕಂಥದ್ದು. ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಅಂತಕ್ಕಂಥವ್ರು ಬರ್ದಿರ್ತಕ್ಕಂಥ ದಕ್ಷಿಣ ಯಾತ್ರಾ ಚರಿತ್ರೆ ಅಂತಕ್ಕಂಥದ್ದು ಪ್ರಪ್ರಥಮ ಪ್ರವಾಸ ಸಾಹಿತ್ಯ ಅಂತೇಳಿ ಹೇಳ್ತಾ ಹೋಗ್ತೀವಿ ಮಕ್ಕಳ. ಅದೇ ರೀತಿ ಗೊರೂರು ಕೇಳಿದಿರಲ್ವಾ? ಗೊರೂರು ರಾಮಚಂದ್ರಪ್ಪ ಅವರು ಬರೆದಿರ್ತಕ್ಕಂಥ ಅಮೆರಿಕದಲ್ಲಿ ಗೊರೂರು ಅಂತಕ್ಕಂಥ ಒಂದು ಪ್ರವಾಸ ಸಾಹಿತ್ಯ ಇದೆ. ಶಿವರಾಮ್ ಕಾರಂತರು ಬರೆದಿರ್ತಕ್ಕಂಥ ಅಬೂಬಿನಿಂದ ಬರಾಮಕ್ಕೆ ಅಂತಕ್ಕಂಥ ಒಂದು ಪ್ರವಾಸ ಸಾಹಿತ್ಯವನ್ನು ನಾವು ನೋಡ್ಬೋದು. ವಿಕ್ರು ಗೋಕಾಕ್ ಅವರ ಸಮುದ್ರದಾಚೆಯಿಂದ ಅಂತಕ್ಕಂಥ ಒಂದು ಪ್ರವಾಸ ಕಥನ ಇದೆ. ಹೌದಾ? ಈ ರೀತಿ ಹಲವಾರು ಕವಿಗಳು ಪ್ರವಾಸ ಕಥನಗಳನ್ನ ಬರೆದಿದ್ದಾರೆ. ಅರ್ಥ ಆಗ್ತಿದ್ಯಾ? ಹಾಗೆ ಇಲ್ಲಿ ಹಿರೇಮಲ್ಲೂರವರು ಈಶ್ವರನ್ ಬರೆದಿರ್ತಕ್ಕಂಥ ಕವಿ ಕಂಡ ನಾಡು ಅಂತಕ್ಕಂಥ ಒಂದು ಪ್ರವಾಸ ಕಥನ. ಆ ಪ್ರವಾಸ ಕಥನದಿಂದ ಪ್ರಸ್ತುತ ಗದ್ಯ ಭಾಗವನ್ನು ಏನ್ ಮಾಡಿದ್ವಿ ನಾವು ಹಾಗೆ ಮಾಡ್ಕೊಂಡಿದ್ದೀವಿ. ಹಾಗಾದ್ರೆ ಮಕ್ಕಳ ಎಲ್ಲರೂ ಪುಸ್ತಕದಲ್ಲಿ ನಾನು ಓದ್ತಾ ಹೋಗ್ತೀನಿ. ನೀವು ಅದನ್ನ ಗಮನವಿಟ್ಟು ಆಲಿಸಿ. 1950ನೇ ಇಸವಿ ಅಕ್ಟೋಬರ್ ತಿಂಗಳು ಮಂಗಳವಾರ 20ನೇ ತಾರೀಕು ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪಯಣದ ವಿವರ ಬರೆಯುತ್ತಿದ್ದೇನೆ. ಈಗ ರಾತ್ರಿ 12 ಹೊಡೆದು 15 ನಿಮಿಷವಾಗಿದೆ.
ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ನನ್ನ ಬಳಿ ಈ ತಂಗು ಮನೆಯಲ್ಲಿ ನನ್ನ ಗೆಳೆಯರು, ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ. ಇಂದು ದಿನವೆಲ್ಲ ಅಲೆದು ಅಲೆದು ಅವರು ದಣಿದು ನಿದ್ರೆ ಹೋಗಿದ್ದಾರೆ. ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬಾಗಿಲ ಬಳಿ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ನಿರ್ಮಲೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿಕೊಟ್ಟರು. ಊಟ ಉಪಚಾರದ ಬಗೆಗೆ ಕೇಳಿದರು. ಹೋಗುವಾಗ ಗುಡ್ ನೈಟ್ ಅಂದರು. ಸುಬ್ರಹ್ಮಣ್ಯ ನೌಕರನೇನೋ ಹೌದು, ಆದರೆ ಅವರಿತ್ತ ವಿಶ್ವಾಸ, ಸ್ವಾಗತದ ನುಡಿ ಎನ್ನುದರೆ ನಾವು ಸುಬ್ರಹ್ಮಣ್ಯಂಗಿಂತ ಸಣ್ಣವರು ಎನ್ನುವಲ್ಲಿ ಸಂದೇಹವಿಲ್ಲ. ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ, ಜೈನ ಧರ್ಮದ ವಿವರಣೆ ಇದೆ. ಕನ್ನಡ ಸಾಹಿತ್ಯ ಕಥನವಿದೆ. ಹೊಯ್ಸಳರ ವಾಸ್ತುಶಿಲ್ಪದ ವಿವರಣೆ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿ ಮಡಿದ ವೀರರ ಉಜ್ವಲ ಚರಿತ್ರೆ ಇದೆ. ಗಂಗರ ರಾಜ್ಯ ಗಂಗವಾಡಿ ಎಂದು ಹೆಸರಾಗಿದೆ. ಅವರ ಮೊದಲ ರಾಜಧಾನಿ ಕೋಲಾರ. ಸುಮಾರು ಕ್ರಿಸ್ತಶಕ 500ರ ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ರಾಜಧಾನಿಯನ್ನು ತಲಕಾಡಿಗೆ ತಂದರು. ಅಲ್ಲಿಂದ ಮುಂದಕ್ಕೆ 5 ಶತಮಾನಗಳವರೆಗೆ, ಅಂದರೆ 10ನೆಯ ಶತಮಾನದವರೆಗೂ ಗಂಗರು ಆಳ್ವಿಕೆ ನಡೆಸಿದರು. ಮಾರಸಿಂಹ, ರಾಚಮಲ್ಲ, ರಕ್ಕಸ ಗಂಗರ ತಲಕಾಡು ಪುಣ್ಯಭೂಮಿ. ಅವರೊಂದಿಗೆ ಕೊನೆಯವರೆಗೂ ಒಂದು ಹಿರಿಯ ಜೀವ ಇದ್ದಿತು. ಅವರ ಹೆಸರು ಚಾಮುಂಡರಾಯ. ಆತ ಮಾರಸಿಂಹ, ರಾಚಮಲ್ಲ, ರಕ್ಕಸ ಗಂಗರ ಮಂತ್ರಿ. ಅವನನ್ನು ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ. ರಾಯ, ಅಣ್ಣ ಎಂದು ಸಂಬೋಧಿಸುತ್ತಿದ್ದರು. ಅವನಿಗೆ ಕನ್ನಡದ ಏಳ್ಗೆಯ ಹಂಬಲವೇ ಹಂಬಲ. ಸ್ವತಃ ಕವಿ ಚಾಮುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯ ಪುರುಷರ ಚರಿತ್ರೆ ಅವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ. 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದುವೊಡಲಿನಿಂದ ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮರದಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಓಡಿ ಬಂದನು. ಏನು ನಂಬಿ ಬಂದ ತಲಕಾಡಿನ ಮಣ್ಣನ್ನು. ಇಲ್ಲಿ ರಾಯನಿದ್ದಾನೆ, ಅತ್ತಿಮಬ್ಬೆ ಇದ್ದಾಳೆ, ಅಜಿತ ಸೇನಾ ಗುರುಗಳ ಶಿಷ್ಯವೃಂದವಿದೆ. ಅದು ಕಲಶಿವಿ ಅನಿಸುವ ನಂದನವನ್ನ. ಮಕ್ಕಳೇ, ಇವಾಗ ನೀವು 1950ನೇ ಇಸವಿ ಅಕ್ಟೋಬರ್ ತಿಂಗಳು ಮಂಗಳವಾರ 20ನೇ ತಾರೀಕು ಶಿವನ ಸಮುದ್ರದ ಪ್ರವಾಸಿಗರ ನೀಲ್ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪಯಣದ ವಿವರ ಬರೆಯುತ್ತಿದ್ದೇನೆ. ಈಗ ರಾತ್ರಿ 12 ಹೊಡೆದು 15 ನಿಮಿಷವಾಗಿದೆ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ನನ್ನ ಬಳಿ ಈ ತಂಗು ಮನೆಯಲ್ಲಿ ನನ್ನ ಗೆಳೆಯರು, ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ. ಇಂದು ದಿನವೆಲ್ಲ ಅಲೆದು ಅಲೆದು ಅವರು ದಣಿದು ನಿದ್ರೆ ಹೋಗಿದ್ದಾರೆ. ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿಕೊಟ್ಟರು. ಊಟ ಉಪಚಾರದ ಬಗೆಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂದರು. ಸುಬ್ರಹ್ಮಣ್ಯಂ ನೌಕರನೇನೋ ಹೌದು, ಆದರೆ ಅವರಿತ್ತ ಸ್ವಾಗತ, ವಿಶ್ವಾಸದ ನುಡಿ ನೆನೆದರೆ ನಾವು ಸುಬ್ರಹ್ಮಣ್ಯನಿಗಿಂತ ಸಣ್ಣವರು ಎನ್ನುವಲ್ಲಿ ಸಂದೇಹವಿಲ್ಲ. ತಲಕಾಡಿನ ಇತಿಹಾಸದಲ್ಲಿ ಗಂಗಾ ಇತಿಹಾಸ, ಜೈನ ಧರ್ಮದ ವಿವರಣೆ ಇದೆ. ಕನ್ನಡ ಸಾಹಿತ್ಯದ ಕಥನವಿದೆ. ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿ ಮಡಿದ ವೀರರ ಉಜ್ವಲ ಚರಿತ್ರೆ ಇದೆ. ಗಂಗರ ರಾಜ್ಯ ಗಂಗಾವಾಡಿ ಎಂದು ಹೆಸರಾಗಿದೆ. ಅವರ ಮೊದಲ ರಾಜಧಾನಿ ಕೋಲಾರ. ಸುಮಾರು ಕ್ರಿಸ್ತಶಕ 500ನೇ ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ರಾಜಧಾನಿಯನ್ನು ತಲಕಾಡಿಗೆ ತಂದನು. ಅಲ್ಲಿಂದ ಮುಂದಕ್ಕೆ 5 ಶತಮಾನಗಳವರೆಗೆ, ಅಂದರೆ 10ನೇ ಶತಮಾನವರೆಗೂ ಗಂಗರು ಆಳ್ವಿಕೆ ನಡೆಸಿದರು. ಮಾರಸಿಂಹ, ರಾಚಮಲ್ಲ, ರಕ್ಕಸಂಗರ ಸಾಕು. ಈಗ
ಓದಿದ್ವಲ್ವಾ? ಈ ಓದಿದಂತಹ ಒಂದು ಚಾಪ್ಟರ್ ಅಲ್ಲಿ ಅಲ್ಲಿ ಬಂದಿರ್ತಕ್ಕಂತಹ ಹೊಸ ಪದಗಳು ಅರ್ಥ ಆಯ್ತಾ? ಅವುಗಳ ಅರ್ಥ ಡಿಕ್ಷನರಿ ಇದೆಯಲ್ವಾ ನಿಮ್ಮ ಹತ್ರ ಎಲ್ಲ? ಡಿಕ್ಷನರಿ ಇನ್ನೊಂದು ಸರಿ. ಆ ಡಿಕ್ಷನರಿಗಳ ಒಂದು ಸಹಾಯದಿಂದ ಇಲ್ಲಿ ಬಂದಿರ್ತಕ್ಕಂಥ ಹೊಸ ಪದಗಳನ್ನ ಹುಡುಕಿ ಮಕ್ಕಳ. ಒಂದೆರಡು ನಿಮಿಷ ಟೈಮ್ ಕೊಡ್ತೀನಿ, ಹುಡುಕಿಬೇಕು. ಸರಿ ಆಯ್ತು ಮಕ್ಕಳ. ಈಗ ನೀವು ಹೊಸ ಪದಗಳನ್ನ ಹುಡುಕಿದಿರಲ್ವಾ? ಆ ಹೊಸ ಪದಗಳನ್ನ ಅದಕ್ಕೆ ಅರ್ಥವನ್ನ ಹೇಳ್ತಾ ಹೋಗಿ ಕೃಪಾ ವಿದ್ಯಾರ್ಥಿ ಬೋರ್ಡ್ ಮೇಲೆ ಬರೀತಾ ಹೋಗಿ. ವಿಡಿಯೋ ಅನರ್ಘ್ಯ, ಶ್ರೇಷ್ಠ, ಅನರ್ಘ್ಯ ಅದಾಗಿ ಸ್ವಲ್ಪ ಸ್ಥಳೀಯ ಪ್ರವಾಸ ಸಾಹಿತ್ಯ ಅಂತ ಬಳಸಿ ಹೊಸ ಪದಗಳ ಅರ್ಥ ಆಗ್ತವೆ. ಅನರ್ಘ್ಯ, ಶ್ರೇಷ್ಠ, ವಾಸ್ತುಶಿಲ್ಪ. ಅದು ವಾಸ್ತುಶಿಲ್ಪ. ಕಟ್ಟಡ ರಚನೆಯ ಕಲೆ. ಏನು ವಾಸ್ತುಶಿಲ್ಪ ಅಂದ್ರೆ? ಕಟ್ಟಡ ರಚನೆಯ ಕಲೆ. ವೆರಿ ಗುಡ್. ನೆಕ್ಸ್ಟ್ ಪದ ಕೆಚ್ಚೆದೆಯ, ಕೆಚ್ಚೆದೆಯ. ಕೆಚ್ಚೆದೆಯ ಅಂತ ಅರ್ಥ ಏನಪ್ಪಾ? ಭಯವಿಲ್ಲದ ಮನಸ್ಸಿನ, ವೆರಿ ಗುಡ್. ನಿಲ್ಮನೆ, ಅತಿಥಿ ಗೃಹ, ನಿಲ್ಮನೆ. ನಿಲ್ಮನೆ ಅಂದ್ರೇನು? ಅತಿಥಿ ಗೃಹ. ಅತಿಥಿ ಗೃಹ. ನೆಕ್ಸ್ಟ್ ಸರಿ, ವೆರಿ ಗುಡ್. ಚೆನ್ನಾಗಿ ಅರ್ಥಗಳನ್ನ ಕಂಡುಹಿಡಿದಿರಾ ಮಕ್ಕಳೇ? ಈಗ ನೆಕ್ಸ್ಟ್ ನಾವು ಮುಂದುವರೆದು ಈ ಗದ್ಯ ಭಾಗದ ಒಂದು ಸಾರಾಂಶಕ್ಕೆ ಬರೋಣ ಮಕ್ಕಳ. ನೋಡಿ, 1950ನೇ ಇಸವಿ ಅಕ್ಟೋಬರ್ ತಿಂಗಳು ಮಂಗಳವಾರ 20ನೆಯ ತಾರೀಕು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹಿರೇಮಲ್ಲೂರು ಈಶ್ವರರವರು ತಲಕಾಡಿಗೆ ಪ್ರವಾಸಕ್ಕೆ ಹೋದಾಗ ಅವರೊಂದು ಪ್ರವಾಸ ಸಾಹಿತ್ಯವನ್ನ ಬರೆದಿದ್ದಾರಲ್ವಾ, ಕವಿಗಳ ನಾಡು ಅಂತೇಳಿ. ಆ ಪ್ರವಾಸ ಸಾಹಿತ್ಯವನ್ನ ಅವರು ಯಾವಾಗ ಬರೆದ್ರು, ಎಲ್ಲಿ ಬರೆದ್ರು ಅನ್ನೋದು ನಮ್ಗೆ ಹೇಳ್ತಾ ಹೋಗ್ತಾರೆ ನೋಡಿ ಮಕ್ಕಳ. 1950ನೇ ಇಸವಿ. ಎಷ್ಟನೇ ಇಸವಿ? 1950ನೇ ಇಸವಿ ಅಕ್ಟೋಬರ್ ತಿಂಗಳು ಮಂಗಳವಾರ 20ನೆಯ ತಾರೀಕು. ಆಯ್ತಾ? ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪಯಣದ ವಿವರ ಬರೆಯುತ್ತಿದ್ದೇನೆ. ಅವನು ಎಲ್ಲಿಯ ಪಯಣದ ಒಂದು ವಿವರವನ್ನು ಬರೀತಾ ಇದ್ದಾನೆ? ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ. ಶಿವನ ಸಮುದ್ರ ಹೆಸರು ಕೇಳಿದ್ದೀರಾ ಮಕ್ಕಳ? ಶಿವನ ಸಮುದ್ರ ಹೆಸರು ಕೇಳಿದ್ದೀರಾ? ಅಲ್ಲಿ 2 ಜಲಪಾತಗಳು ಬರ್ತವೆ. ಯಾವುದು? ಗಗನಚುಕ್ಕಿ ಮತ್ತೆ ಭರಚುಕ್ಕಿ. ಇದು ಗಗನಚುಕ್ಕಿ ಮತ್ತೆ ಭರಚುಕ್ಕಿಯ ಒಂದು ಚಿತ್ರ. ನೋಡಿದ್ರಾ? ಈ ಶಿವನ ಸಮುದ್ರದ ಇನ್ನೊಂದು ವಿಶೇಷತೆ ಏನು? ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಅನ್ನ
ಒಂದು ಸ್ಥಳ ಶಿವನ ಸಮುದ್ರ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಆ ಶಿವನ ಸಮುದ್ರದ ನಿಲ್ಮನೆಯಲ್ಲಿ ಕುಳಿತುಕೊಂಡು, ನಿಲ್ಮನೆ ಅಂದ್ರೆ ಏನೋ ಇವಾಗಲೇ ಅರ್ಥ ಓದಿದ್ದೀರ ಮಕ್ಕಳ? ನಿಲ್ಮನೆ ಅಂದ್ರೆ ಏನೋ? ಅತಿಥಿ ಗೃಹ. ಹೌದಾನೆ? ಆ ಅತಿಥಿ ಗೃಹದಲ್ಲಿ ಕುಳಿತುಕೊಂಡು ಆ ದಿನದ ಪಯಣವನ್ನ ಬರೀತಾ ಇದ್ದಾರೆ. ಈಗ ರಾತ್ರಿ ಹೊಡೆದು 12 ಮುಗಿದು 15 ನಿಮಿಷವಾಗಿದೆ. ಅಂದ್ರೆ ಅವರು ಈ ಬರೆಯೋಕೆ ಕುತ್ಕೊಂಡಾಗ ಎಷ್ಟು ಟೈಮ್ ಆಗಿತ್ತು? 12 ಗಂಟೆ 15 ನಿಮಿಷ. 12 ಗಂಟೆ 15 ನಿಮಿಷ ಅಂದ್ರೆ ಮಧ್ಯರಾತ್ರಿ 12:15 ಆಗಿದೆ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ಹಾಗೆಲ್ಲರೂ ಮಲ್ಕೊಂಡಿರ್ತಾರೆ. ಹೌದಾ? 12 ಗಂಟೆ ಇನ್ಯಾರು ಎದ್ದಿರ್ತಾರೆ? ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ನನ್ನ ಬಳಿ ಈ ತಂಪು ಮನೆಯಲ್ಲಿ ನನ್ನ ಗೆಳೆಯರು ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ. ಅಂದ್ರೆ ಅವನ ಜೊತೆ ಯಾರಿದ್ದಾರೆ? ಕನ್ನಡದ ಯಾತ್ರಿಕರು. ಅಂದ್ರೆ ಆ ದೇವಸ್ಥಾನವನ್ನ ನೋಡೋಕೆ ಬಂದಂತ ಭಕ್ತಾದಿಗಳು, ಹಾಗೇನೆ ಅವನ ಜೊತೆ ಬಂದಂತ ಅವರ ಸ್ನೇಹಿತರು ಎಲ್ಲರೂ ಕೂಡ ಅವನ ಜೊತೆ ಮಲಗಿಕೊಂಡಿದ್ದಾರೆ. ಇಂದು ದಿನವೆಲ್ಲ ಅಲೆದು ಅಲೆದು ದಣಿದು ನಿದ್ರೆ ಹೋಗಿದ್ದಾರೆ. ಅವರೆಲ್ಲರೂ ಪಾಪ ಬೆಳಿಗ್ಗೆಯಿಂದ ಸುತ್ತಾಡಿದ್ದಾರೆ. ಆ ಸ್ಥಳದಿಂದ ಈ ಸ್ಥಳಕ್ಕೆ, ಈ ಸ್ಥಳದಿಂದ ಆ ಸ್ಥಳಕ್ಕೆ ಎಲ್ಲರೂ ಕೂಡ ಸುತ್ತಾಡಿದ್ದಾರೆ. ಅದರಿಂದಾಗಿ ಅವರಿಗೆ ನಿದ್ದೆ ಬಂದ್ಬಿಟ್ಟಿದೆ. ಅರ್ಥ ಆಯ್ತಾ? ಇಲ್ಲಿವರೆಗೂ ಇರ್ಲಿ ಮಕ್ಕಳ. ಮುಂದುವರೆದಂತಹ ಒಂದು ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಈಗ ನಾನು ಕೆಲವೊಂದು ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ, ಈಗ ಆಗಿರ್ತಕ್ಕಂಥ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಮಕ್ಕಳ. ನೀವು ಉತ್ತರಿಸ್ತಾ ಹೋಗಿ. ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಎಲ್ಲಿ? ಹೇಳಪ್ಪ. ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಈ ನೆಲೆಯಲ್ಲಿ. ಎಲ್ಲಿ ಬರ್ತದ್ದು? ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ. ಅವರು ಪ್ರವಾಸದ ಒಂದು ವಿವರವನ್ನ ಬರೆಯಲು ಪ್ರಾರಂಭಿಸಿದ ಸಮಯ ಎಷ್ಟು? 12ರಿಂದ 15 ನಿಮಿಷ. 12 ಗಂಟೆ 15 ನಿಮಿಷ. ಸರಿ ಮಕ್ಕಳ, ಹಾಗಾದ್ರೆ ನಾವು ಮುಂದುವರೆದಂತಹ ಭಾಗವನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.